ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ರಾಜ್ಯಶಾಸ್ತ್ರದಲ್ಲಿ ಪರೀಕ್ಷಾ ತಯಾರಿಯನ್ನು ಮಾಡಿಕೊಳ್ಳುವ. ರಾಜ್ಯಶಾಸ್ತ್ರದ ಅರ್ಥ, ಸ್ವರೂಪ, ವ್ಯಾಪ್ತಿ, ಮಹತ್ವ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಹಲವು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ, ಹಾಗೆ ನೀವು ಕೇಳಿರುವಂತಹ ಪ್ರಶ್ನೆ ಕೂಡ, ರಿಕ್ವೆಸ್ಟೆಡ್ ಆಗಿರುವಂತಹ ವಿಡಿಯೋ ಕೂಡ ಇದು. ನೀವು ಕೇಳಿದರೆ ರಾಜ್ಯಶಾಸ್ತ್ರದ ಸ್ವರೂಪದ ಬಗ್ಗೆ ತಿಳಿಸಿ, ಅರ್ಥದ ಬಗ್ಗೆ ತಿಳಿಸಿ ಅಂತ ಹೇಳಿದ್ದೀರ. ಮೊದಲಿಗೆ ರಾಜ್ಯಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋಣ. ಪೀಠಿಕೆಯಲ್ಲಿ ಏನು ಕೊಟ್ಟಿದ್ದಾರೆ? ರಾಜ್ಯಶಾಸ್ತ್ರ ಅಂತ ಹೇಳಿದರೆ ಅದು ಒಂದು ಸಮಾಜ ವಿಜ್ಞಾನ ಅಂತ ಅವ್ರು ಹೇಳ್ತಾರೆ. ರಾಜ್ಯಶಾಸ್ತ್ರ ಅಂದರೆ ಏನು? ಒಂದು ಸಮಾಜ ವಿಜ್ಞಾನ. ಅದು ರಾಜ್ಯ ಮತ್ತು ಸರಕಾರವನ್ನು ಕುರಿತು ಅಭ್ಯಾಸವನ್ನು ಮಾಡಿಸುವಂಥದ್ದು. ಇಂದು ಮಾನವನ ಜೀವನದ ಯಾವ ಅಂಶವು ರಾಜ್ಯದ ಹಸ್ತಕ್ಷೇಪದಿಂದ ಮುಕ್ತವಾಗಿಲ್ಲದಿರುವುದರಿಂದ ರಾಜಕಾರಣದ ಪ್ರಾಮುಖ್ಯತೆ ಹೆಚ್ಚು ಸ್ಪಷ್ಟವಾಗಿ ಗೋಚರಿಸುವಂಥದ್ದು. ರಾಜ್ಯಶಾಸ್ತ್ರದ ಅರ್ಥಗಳಲ್ಲಿ ನಾವು ನೋಡಿದರೆ, ರಾಜ್ಯಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಕುರಿತು ಚರ್ಚಿಸುವ ಮೊದಲು ರಾಜಕಾರಣ ಮತ್ತು ರಾಜ್ಯಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕ. ರಾಜಕಾರಣ ಎಂಬುದು ರಾಜ್ಯಶಾಸ್ತ್ರಕ್ಕಿದ್ದ ಪ್ರಾಚೀನವಾದ ಹೆಸರು ರಾಜಕಾರಣ. ಈ ಪದವನ್ನು ಮೊಟ್ಟಮೊದಲ ಬಾರಿಗೆ ಬಳಸಿದವರು ರಾಜ್ಯಶಾಸ್ತ್ರದ ಪಿತಾಮಹರೆನ್ನಿಸಿದ ಗ್ರೀಕ್ ತತ್ವಜ್ಞಾನಿ ಅರಿಸ್ಟಾಟಲರು ರಾಜ್ಯ ಮತ್ತು ಸರಕಾರದ ಬಗ್ಗೆ ವಿವರಿಸುವ ತನ್ನ ಮಹಾಕೃತಿಯನ್ನು ಪಾಲಿಟಿಕ್ಸ್ ಎಂದು ಕರೆದಿದ್ದಾರೆ. ಪಾಲಿಟಿಕ್ಸ್ ಎಂಬ ಪದ ನಗರ, ರಾಜ್ಯ ಎಂಬ ಅರ್ಥವುಳ್ಳ ಮೂಲಕ ಗ್ರೀಕ್ ಪದವಾದ ಪೋಲಿಸ್ ಎಂಬುದರಿಂದ ಬಂದುದಾಗಿದೆ. ಗ್ರೀಕರಿಗೆ ನಗರವೇ ರಾಜ್ಯವಾಗಿ ಮತ್ತು ನಗರ ರಾಜ್ಯದ ಆಡಳಿತದ ಅಧ್ಯಯನವೇ ರಾಜಕಾರಣವಾಗಿದ್ದಿತು. ಪ್ರಾಚೀನ ಗ್ರೀಕರು ರಾಜ್ಯಶಾಸ್ತ್ರವೆಂಬ ಅರ್ಥದಲ್ಲಿ ಬಳಸಿದ ಪಾಲಿಟಿಕ್ಸ್ ಎಂಬ ಪದ ಸಂಕುಚಿತ ಅರ್ಥವನ್ನು ಕೊಡ್ತದೆ. ಹೀಗೆ ರಾಜ್ಯಶಾಸ್ತ್ರವೆಂದರೆ ಹಿಂದೆ ನಗರ ರಾಜ್ಯದ ಆಡಳಿತಕ್ಕೆ ಸಂಬಂಧಿಸಿದ ಶಾಸ್ತ್ರ ಆಗಿತ್ತು. ಈಗ ಅದು ರಾಜ್ಯಕ್ಕೆ ಸಂಬಂಧಿಸಿದ ಸಕಲ ವಿಷಯಗಳನ್ನು ವಿವರಿಸುವ ಶಾಸ್ತ್ರವಾಗಿದೆ. ಈಚೆಗೆ ಈ ಶಾಸ್ತ್ರಕ್ಕೆ ವಿಶಾಲವಾದ ಅರ್ಥ ಕೊಡುವ ಪೊಲಿಟಿಕಲ್ ಸೈನ್ಸ್ ಎಂಬ ಪದವನ್ನು ಬಳಸಲಾಗ್ತದೆ. ಇಲ್ಲಿ ರಾಜಕಾರಣ ಅಥವಾ ಒಂದು ರಾಜ್ಯಶಾಸ್ತ್ರ ಅಥವಾ ರಾಜಕೀಯ ಅಂತ ಬಂದಾಗ ರಾಜಕಾರಣದ ಬಗ್ಗೆ ಇರುವಂಥದ್ದೇ ಆಗಿರುವಂಥದ್ದು. ಸಹಜವಾಗಿ ಅದರಲ್ಲಿರುವಂಥದ್ದೇ ಆಡಳಿತ, ಅವುಗಳಲ್ಲಿ ಯಾವ ರೀತಿ ನಡೆಸಿಕೊಂಡು ಹೋಗುವಂಥದ್ದು, ಅಲ್ಲಿನ ಒಂದು ಚಟುವಟಿಕೆ, ಅಲ್ಲಿನ ಒಂದು ರಾಜಕೀಯ ರೀತಿ ನೀತಿಗಳು, ರೂಢಿಗಳು, ಇದೆಲ್ಲ ಕೂಡ ಅದರೊಳಗೆ ಬರುವಂಥದ್ದು. ಅವುಗಳ ಅಧ್ಯಯನ ಅಂತ ಅಂದ ಮೇಲೆ ರಾಜಕಾರಣವೆನ್ನುವಂಥದ್ದು ಅಧ್ಯಯನವನ್ನು ಅದರೊಳಗೆ ಯಾವ ರೀತಿಯೆಲ್ಲ ಒಳಗೊಂಡಿದೆ ಎನ್ನುವಂಥ ತಿಳ್ಕೊಳ್ಳುವಂಥದ್ದು. ರಾಜಕಾರಣ ಎಂಬುದು ಸರಕಾರದ ದಿನನಿತ್ಯ ಎದುರಿಸುವ ವಿಭಿನ್ನ ಸಮಸ್ಯೆಗಳಿಗೆ ಸಂಬಂಧಿಸಿದ್ದು. ಅದು ವಿಭಿನ್ನ ಕಾಲ ಹಾಗೂ ಪ್ರದೇಶಗಳಲ್ಲಿ ನಡೆಯುವ ವಿವಿಧ ರಾಜಕೀಯ ಚಟುವಟಿಕೆಗಳನ್ನು ಸೂಚಿಸುತ್ತದೆ. ರಾಜಕೀಯ ಅಧಿಕಾರಕ್ಕಾಗಿ ನಡೆಯುವ ಪೈಪೋಟಿ, ಅಧಿಕಾರ ಮತ್ತು ಪದವಿಯನ್ನು ಹೊಂದಿದವರ ಮೇಲೆ ಪ್ರಭಾವ ಬೀರುವ ಸಾಂಸ್ಥಿಕ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ರಾಜಕೀಯ ಎಂಬ ಪದ ಅಧಿಕಾರ ಚಲಾಯಿಸಲು ಅಥವಾ ಸರಕಾರ ನಡೆಸಲು ಸಂಬಂಧಿಸಿದ ಚಟುವಟಿಕೆಗಳನ್ನು ಸೂಚಿಸುತ್ತದೆ. ಆದರೆ ರಾಜ್ಯಶಾಸ್ತ್ರವು ಈ ಹಿಂದೆ ಏನು ಮಾಡಿತ್ತು ಅಂತ ಹೇಳಿದರೆ, ಐತಿಹಾಸಿಕ ಪರಿಶೀಲನೆ ಮಾಡೋದು, ಇಂದು ಹೇಗಿದೆ ಎಂಬುದರ ವಿಶ್ಲೇಷಣೆ ಮಾಡುವಂಥದ್ದು ಅಂತ ಇರುವಂಥದ್ದು. ರಾಜಕೀಯ ಎಂಬ ಪದ ಕೆಲವೊಮ್ಮೆ ವ್ಯಕ್ತಿಗಳ ಸ್ವಂತ ಹಿತಾಸಕ್ತಿಯನ್ನು ಸೂಚಿಸುವಂಥದ್ದು. ಇದರಲ್ಲಿ ನಾವು ವ್ಯಾಖ್ಯೆಗಳನ್ನು ನೋಡುವ, ವ್ಯಾಖ್ಯೆಗಳಲ್ಲಿ ಅರ್ಥಗಳು ಕೂಡ ಬರುವಂಥದ್ದು. ವ್ಯಾಖ್ಯೆಗಳನ್ನು ನಾವು 2-3 ವ್ಯಾಖ್ಯೆಗಳನ್ನು ತಿಳ್ಕೊಂಡ್ರೆ ನನಗೆ ಎಲ್ಲವನ್ನು ಕೂಡ ಬರೀಲಿಕ್ಕಾಗ್ತದೆ. ರಾಜ್ಯಶಾಸ್ತ್ರ ಮತ್ತು ರಾಜಕೀಯ ನಡುವಿನ ವ್ಯತ್ಯಾಸವನ್ನು ತಿಳಿದ ನಂತರ ರಾಜ್ಯಶಾಸ್ತ್ರದ ಸ್ವರೂಪ, ವ್ಯಾಖ್ಯೆಗಳನ್ನು ಪರಿಶೀಲಿಸೋಣ. ಮುಖ್ಯವಾಗಿ ಮೊದಲನೇದಾಗಿ ಇಲ್ಲಿ ನೀವು ಯಾವುದೇ ರಾಜಕಾರಣರನ್ನು ಆಯ್ಕೆ ಮಾಡ್ಕೊಳ್ಬೋದು ಅಥವಾ ರಾಜ್ಯಶಾಸ್ತ್ರಜ್ಞರನ್ನು ಆಯ್ಕೆ ಮಾಡ್ಕೊಳ್ಬೋದು. ಗಾರ್ನರ್ ಅವರ ಪ್ರಕಾರ ರಾಜ್ಯಶಾಸ್ತ್ರದ ಅಧ್ಯಯನವು ರಾಜ್ಯದೊಂದಿಗೆ ಆರಂಭವಾಗಿ ರಾಜ್ಯದೊಂದಿಗೆ ಕೊನೆಗೊಳ್ಳುತ್ತದೆ. ರಾಜ್ಯಶಾಸ್ತ್ರದ ಅಧ್ಯಯನವು ರಾಜ್ಯದೊಂದಿಗೆ ಆರಂಭವಾಗಿ ರಾಜ್ಯದೊಂದಿಗೆ ಕೊನೆಗೊಳ್ಳುತ್ತದೆ. 2 ಜರ್ಮನ್ ವಿದ್ವಾಂಸರಾದ ಬ್ಲಂಟ್ ಶ್ಲೀ ಪ್ರಕಾರ ರಾಜ್ಯಶಾಸ್ತ್ರವು ರಾಜ್ಯದ ಭಾವ, ಅದರ ವಿಧಗಳು, ರೂಪಗಳು ಮತ್ತು ಅದರ ವಿಕಾಸವನ್ನು ವಿವರಿಸುವ ಶಾಸ್ತ್ರ. ರಾಜ್ಯಶಾಸ್ತ್ರ ಎನ್ನುವಂಥದ್ದು ರಾಜ್ಯದ ಭಾವ, ಅದರ ವಿವಿಧ ರೂಪಗಳು
ರಾಜ್ಯದೊಂದಿಗೆ ಕೊನೆಗೊಳ್ಳುವಂಥದ್ದು. ಜರ್ಮನ್ ವಿದ್ವಾಂಸರಾದ ಬ್ಲೆನ್ಸ್ಲಿ ಅವರ ಪ್ರಕಾರ ರಾಜ್ಯಶಾಸ್ತ್ರವು ರಾಜ್ಯದ ಭಾವ ಮತ್ತು ಅದರ ವಿವಿಧ ರೂಪಗಳು ಮತ್ತು ಅದರ ವಿಕಾಸವನ್ನು ವಿವರಿಸುವ ಶಾಸ್ತ್ರವಾಗಿದೆ. ಇನ್ನು ಗ್ಯಾರಿಸರ್ ಅವರ ಪ್ರಕಾರ ರಾಜ್ಯಶಾಸ್ತ್ರವು ರಾಜ್ಯದ ಉಗಮ, ಬೆಳವಣಿಗೆ, ಉದ್ದೇಶ ಮತ್ತು ರಾಜ್ಯದ ರಾಜಕೀಯ ಸಮಸ್ಯೆಗಳ ಅಧ್ಯಯನ ಮಾಡ್ತಾ ಇದ್ರು. ಆಗ ರಾಜಕೀಯ ಸಮಸ್ಯೆಗಳನ್ನು ಅಧ್ಯಯನ ಮಾಡುವಂಥದ್ದು. ಆಮೇಲೆ ಲೀಕಕರ್ ಅವರ ಪ್ರಕಾರ ಸರಕಾರದ ಕಾರ್ಯಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ. ಸರಕಾರದ ಕಾರ್ಖಾನೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಎಂಬ ಚಾರಿತ್ರಿಕ ಪರಿಶೀಲನೆ ಇರುವಂಥದ್ದು. ರಾಜ್ಯ ಈಗ ಹೇಗಿದೆ ಎಂಬುದನ್ನು ವಿಶ್ಲೇಷಣೆ, ಅನ್ಯಾಯ ಹಾಗೂ ರಾಜ್ಯ ಇನ್ನೂ ಮುಂದೆ ಹೋದಂತೆಲ್ಲ ಯಾವ ರೀತಿ ಇರ್ಬೋದು, ಹೇಗಿರಬೇಕು ಎನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು ರಾಜಕೀಯ ನೈತಿಕ ಅಧ್ಯಯನವೇ ರಾಜ್ಯಶಾಸ್ತ್ರ ಆಗಿರುವಂಥದ್ದು. ಈ ಎಲ್ಲ ವ್ಯಾಖ್ಯೆಗಳನ್ನು ನಾವು ನೋಡಿದಾಗ ಅಲ್ಲಿ ರಾಜ್ಯಶಾಸ್ತ್ರವು ಸಾಂಪ್ರದಾಯಿಕ ದೃಷ್ಟಿಯಿಂದ ರಾಜ್ಯ ಸರ್ಕಾರದ ಪ್ರಜೆಗಳು ಹಾಗೂ ಅವರು ತಮ್ಮನ್ನು ತಾವೇ ಅಳಿತುಕೊಳ್ಳಲು ರೀತಿ, ಅಧಿಕಾರದ ಹಂಚಿಕೆ, ಸರಕಾರ ಮತ್ತು ಅಂಗಗಳು, ಪೌರರ ಹಕ್ಕು ಮತ್ತು ಕರ್ತವ್ಯಗಳು, ವ್ಯಕ್ತಿ ಸ್ವಾತಂತ್ರ್ಯ ಇವೆಲ್ಲವೂ ಕುರಿತು ಕ್ರಮಬದ್ಧ ಅಧ್ಯಯನವಾಗಿದೆ. ಅನೇಕ ಆಧುನಿಕ ಲೇಖಕರು ಸಾಂಪ್ರದಾಯಿಕ ದೃಷ್ಟಿಕೋನ ಸಂಕುಚಿತವಾದುದೆಂದು ಭಾವಿಸಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯ ವಿಸ್ತರಣೆಗೆ ಒತ್ತು ನೀಡಿದ್ದಾರೆ. ಮೈಕೇಲ್ ಕರ್ಟಿಸ್ ರವರ ಪ್ರಕಾರ ರಾಜ್ಯಶಾಸ್ತ್ರದ ವ್ಯಕ್ತಿ, ರಾಜ್ಯ ಮತ್ತು ಸರ್ಕಾರಗಳಿಗಿಂತ ಆ ಒಂದು ಸರ್ಕಾರಕ್ಕಿಂತಲೂ ವಿಸ್ತಾರವಾದುದು. ಆಧುನಿಕ ಬರಹಗಾರರು ಈ ಒಂದು ಅಧಿಕಾರದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿದ್ದಾರೆ. ರಾಜ್ಯಶಾಸ್ತ್ರದ ಸ್ವರೂಪಗಳಲ್ಲಿ ನಾವು ನೋಡಿದರೆ ರಾಜ್ಯಶಾಸ್ತ್ರ ಎನ್ನುವಂಥದ್ದು ವಿಜ್ಞಾನವೇ ಅಥವಾ ಕಲೆಯೇ ಎನ್ನುವಂಥದ್ದು ಪರಿಶೀಲಿಸಬೇಕು. ರಾಜ್ಯಶಾಸ್ತ್ರ ಒಂದು ವೈಜ್ಞಾನಿಕ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ರಾಜ್ಯಶಾಸ್ತ್ರದಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಅಲ್ಲಿ ನಾವು ನೋಡೋದಾದರೆ ಅಲ್ಲಿ ಮುಖ್ಯವಾಗಿ ವಿಜ್ಞಾನವಲ್ಲ ಎಂದು ವಾದಿಸುವಂಥದ್ದು. ರಾಜ್ಯಶಾಸ್ತ್ರವು ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟ ಮೂಲ ತತ್ವಗಳನ್ನು ಹೊಂದಿರುವುದಿಲ್ಲ. ರಾಜ್ಯಶಾಸ್ತ್ರ ಏನು ಮಾಡ್ತದೆ? ರಾಜ್ಯಶಾಸ್ತ್ರವು ಬೇರೆ ಬೇರೆ ರೀತಿಯಲ್ಲಿ ಅಧ್ಯಯನವನ್ನು ಮಾಡ್ತದೆ. ಅದರಿಂದ ರಾಜ್ಯಶಾಸ್ತ್ರವು ವಿಜ್ಞಾನವೇ ಅಥವಾ ಕಲೆ ಎಂಬುದನ್ನು ಪರಿಶೀಲನೆ ಬೇಕು. ರಾಜ್ಯಶಾಸ್ತ್ರವು ಒಂದು ವಿಜ್ಞಾನವೇ ಅಥವಾ ಇಲ್ಲವೇ ಎಂಬುದು ರಾಜ್ಯಶಾಸ್ತ್ರಜ್ಞರಲ್ಲಿ ಕೇಳುವಂಥದ್ದು. ಇಲ್ಲಿ ರಾಜ್ಯಶಾಸ್ತ್ರದ ಸ್ವರೂಪಗಳಲ್ಲಿ ನಾವು ನೋಡಿದರೆ ರಾಜ್ಯಶಾಸ್ತ್ರವು ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟ ಮೂಲ ತತ್ವಗಳನ್ನು ಹೊಂದಿಲ್ಲ. 2. ರಾಜ್ಯಶಾಸ್ತ್ರದಲ್ಲಿ ವೈಜ್ಞಾನಿಕ ಪದ್ಧತಿಗೆ ಅನುಗುಣವಾಗಿ ಪ್ರಯೋಗಗಳನ್ನು ನಡೆಸಲು ಸಾಧ್ಯವಿಲ್ಲ. 1. ರಾಜ್ಯಶಾಸ್ತ್ರವು ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟ ಮೂಲ ತತ್ವಗಳನ್ನು ಹೊಂದಿಲ್ಲ. ರಾಜ್ಯಶಾಸ್ತ್ರವು ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟ ಮೂಲ ತತ್ವಗಳನ್ನು ಹೊಂದಿಲ್ಲ. 2. ರಾಜ್ಯಶಾಸ್ತ್ರದಲ್ಲಿ ವೈಜ್ಞಾನಿಕ ಪದ್ಧತಿಗೆ ಅನುಗುಣವಾಗಿ ಪ್ರಯೋಗಗಳನ್ನು ನಡೆಸಲು ಸಾಧ್ಯವಿಲ್ಲ. ರಾಜ್ಯಶಾಸ್ತ್ರವು ವೈಜ್ಞಾನಿಕ ಅನುಗುಣವಾಗಿ ಪ್ರಯೋಗಗಳನ್ನು ನಡೆಸಲು ಸಾಧ್ಯವಿಲ್ಲ. 3. ಭೌತಿಕ ವಿಜ್ಞಾನಗಳಲ್ಲಿ ಭವಿಷ್ಯ ಹೇಳಿದಂತೆ ರಾಜ್ಯಶಾಸ್ತ್ರದಲ್ಲಿ ಮುಂದೆ ಸಂಭವಿಸಬಹುದಾದ ಘಟನೆಗಳ ಬಗ್ಗೆ ಭವಿಷ್ಯ ಹೇಳಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅರಿಸ್ಟಾಟಲ್, ಹಾಬ್ಸ್, ಬೋರ್ಡಿನ್, ಸಿಡ್ಜ್ವಿಕ್, ಫೋಲಾಕ್, ಬ್ಲೆನ್ಸ್ಲಿ, ಬ್ರೈನ್ ಮೊದಲಾದವರು ಈ ಕೆಳಗಿನ ಕೆಲವು ಕಾರಣಗಳಿಗಾಗಿ ರಾಜ್ಯಶಾಸ್ತ್ರವು ಒಂದು ವಿಜ್ಞಾನವೆಂದು ಹೇಳುವಂಥದ್ದು. ವಿಜ್ಞಾನದಲ್ಲಿ ಅಧ್ಯಯನ ವಸ್ತುವನ್ನು ಕರಾರುವಕ್ಕಾಗಿ ಸಂಗ್ರಹಿಸಿ, ಕ್ರಮಬದ್ಧವಾಗಿ ಜೋಡಿಸಿ, ವರ್ಗೀಕರಿಸಿ, ವೈಜ್ಞಾನಿಕ ವಿಧಾನಗಳಿಂದ ಅವಲೋಕನ ಮಾಡಲಾಗ್ತದೆ. ರಾಜ್ಯಶಾಸ್ತ್ರದಲ್ಲೂ ಈ ಪದ್ಧತಿಯನ್ನು ಅನುಸರಿಸಿ ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ಅಧ್ಯಯನ ನಡೆಸಿ ಕೆಲವು ಮೂಲ ತತ್ವಗಳನ್ನು ರೂಪಿಸಬಹುದು. ಇದನ್ನೇ ನಾವು ಪಾಯಿಂಟ್ಸ್ ಆಗಿ ತಗೊಳ್ಳೋದು. ರಾಜ್ಯಶಾಸ್ತ್ರದ ಸ್ವರೂಪ, ರಾಜ್ಯಶಾಸ್ತ್ರದ ವ್ಯಾಪ್ತಿ ಸ್ವರೂಪಗಳಲ್ಲಿ ಕೂಡ ರಾಜ್ಯಶಾಸ್ತ್ರದ ವ್ಯಾಪ್ತಿ ಮಹತ್ವ, ಮುಖ್ಯವಾಗಿ ರಾಜಕೀಯ ಸಿದ್ಧಾಂತ, 2 ರಾಜಕೀಯ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು, ಅಂತಾರಾಷ್ಟ್ರೀಯ ಸಂಬಂಧಗಳು. ರಾಜಕೀಯ ಸಿದ್ಧಾಂತ, ರಾಜಕೀಯ ಪಕ್ಷಗಳು, ರಾಜಕೀಯ ಸಂಸ್ಥೆಗಳು, ಹಾಗೆ ಅಂತಾರಾಷ್ಟ್ರೀಯ ಸಂಬಂಧಗಳು.
ರಾಜ್ಯಶಾಸ್ತ್ರದ ವ್ಯಾಪ್ತಿ. ರಾಜ್ಯಶಾಸ್ತ್ರ ವ್ಯಾಪ್ತಿಯಲ್ಲಿ ರಾಜಕೀಯ ಸಿದ್ಧಾಂತ, ರಾಜಕೀಯ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು, ಅಂತಾರಾಷ್ಟ್ರೀಯ ಸಂಬಂಧಗಳು. ಇದರಲ್ಲಿ ಮುಖ್ಯವಾಗಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ 1 ರಾಜಕೀಯ ಸಿದ್ಧಾಂತ, 2 ರಾಜಕೀಯ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು, ಅಂತಾರಾಷ್ಟ್ರೀಯ ಸಂಬಂಧಗಳು. ಈ ರಾಜಕೀಯ ಸಿದ್ಧಾಂತ ಅಂತ ಬಂದಾಗ ರಾಜಕೀಯ ಸಿದ್ಧಾಂತದಲ್ಲೇ ರಾಜಕೀಯ ವಿಚಾರಗಳ ಇತಿಹಾಸ, ರಾಜ್ಯದ ಊರು, ಅವುಗಳ ಬೆಳವಣಿಗೆ, ಸ್ವರೂಪ, ಮೂಲಾಂಶ ಈ ರೀತಿಯಾಗಿ ಬರ್ತದೆ. ರಾಜಕೀಯ ಸಂಸ್ಥೆಗಳು ಅಂತ ಬಂದಾಗ ಸಂವಿಧಾನ, ರಾಷ್ಟ್ರೀಯ ಸರ್ಕಾರ, ಪ್ರಾಂತ್ಯ ಸರ್ಕಾರ, ಸ್ಥಳೀಯ ಸರ್ಕಾರ. ರಾಜಕೀಯ ಪಕ್ಷಗಳು ಅಂತ ಬಂದಾಗ ರಾಜಕೀಯ ಪಕ್ಷಗಳು ಒತ್ತಡ ಗುಂಪುಗಳು, ಸಾರ್ವಜನಿಕ ಅಭಿಪ್ರಾಯ, ಸಂಸ್ಥೆ, ಸರ್ಕಾರ, ಆಡಳಿತದಲ್ಲಿ ಪ್ರಜೆಗಳು ಪಾಲ್ಗೊಳ್ಳುವುದು ಮುಂತಾದ ವಿಷಯಗಳಲ್ಲಿ ಅಭ್ಯಸಿಸಲಾಗುತ್ತದೆ. 4 ಅಂತಾರಾಷ್ಟ್ರೀಯ ಸಂಬಂಧಗಳು. ರಾಷ್ಟ್ರಗಳ ನಡುವಿನ ಸಂಬಂಧಗಳು, ರಾಜತಾಂತ್ರಿಕತೆ, ಅಂತಾರಾಷ್ಟ್ರೀಯ ರಾಜಕೀಯ, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಆಡಳಿತ ಮತ್ತು ಅಂತಾರಾಷ್ಟ್ರೀಯ ಕಾನೂನು ಅಧ್ಯಯನ ಮೊದಲಾದುದನ್ನು ತಿಳಿಸುವಂಥದ್ದು. ಇದೆಲ್ಲ ಕೂಡ ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ನೀವು ಬರಿತಾ ಹೋಗಬೇಕಾಗಿರುವಂಥ ಸ್ನೇಹಿತರೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವವನ್ನು ತಿಳ್ಕೊಳ್ಳೋ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋ. ಇವತ್ತು ನಾವು ರಾಜ್ಯಶಾಸ್ತ್ರದ ಅರ್ಥ, ವ್ಯಾಖ್ಯೆ ಹಾಗೆ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಸ್ವರೂಪವನ್ನು ತಿಳ್ಕೊಂಡೆವು. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.